ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ, ಅಷ್ಟಮಿ, ಆರಿದ್ರಾ ನಕ್ಷತ್ರ, ದಿನಾಂಕ 26/3/2026 ಗುರುವಾರ. ಮುಖ್ಯಾಂಶಗಳು: ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳ ವರ್ಧಂತಿ ಅಂಗವಾಗಿ ಆಶೀರ್ವಚನ. ಹೊಳೆಕೊಪ್ಪ ಶ್ರೀರಾಮ ದೇವಸ್ಥಾನದ ಪ್ರಾಕಾರ ಮಾರ್ಚ್ 28ಕ್ಕೆ ಉದ್ಘಾಟನೆ. ಸುದ್ದಿಯ ವಿವರ. ಧರ್ಮದ ಬಗ್ಗೆ ತಿಳಿಯಬೇಕಾದರೆ ನಾವು ಅಧ್ಯಯನಶೀಲರಾಗಬೇಕು. ಪ್ರತಿಯೊಬ್ಬರೂ ದುರ್ಗಾ ಸಪ್ತಶ್ಲೋಕಿ ಪಠನ ಮಾಡಿ ಭಗವತಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು. ನರಸಿಂಹವನದ ಗುರುನಿವಾಸದಲ್ಲಿ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಅವರ 76ನೇ ವರ್ಧಂತಿ ಮಹೋತ್ಸವ ಅಂಗವಾಗಿ ಮಂಗಳವಾರ ಅನುಗ್ರಹ ಭಾಷಣ ಮಾಡಿದರು. ಶಾಸ್ತ್ರವನ್ನು ಅಧ್ಯಯನ ಮಾಡಿ ಶಾಸ್ತ್ರ ಪರಂಪರೆಯನ್ನು ಮುಂದುವರಿಸಬೇಕು. ಸಾಂಪ್ರದಾಯಿಕವಾಗಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದರೆ ಅವರಿಗೆ ಪೀಠದಿಂದ ಸದಾ ಸಹಕಾರ ದೊರೆಯುತ್ತದೆ. ಧಾರ್ಮಿಕ ಮೌಲ್ಯಗಳಿಗೆ ಹೆಚ್ಚು ಒತ್ತು ನೀಡಬೇಕು ಎಂದರು. ಪೀಠದಲ್ಲಿ ಅವಿಚ್ಛಿನ್ನವಾಗಿ ಬಂದ ಗುರು ಪರಂಪರೆಗೆ ಪರಮಾತ್ಮನ ಅನುಗ್ರಹವಿದ್ದು ಅವರು ಮಾಡುವ ಸರ್ವ ಸತ್ಕಾರ್ಯದ ಹಿಂದೆ ಧೀಶಕ್ತಿ ಇದೆ. ಅಂತಹ ಶಕ್ತಿಯನ್ನು ಹೊಂದಿದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳು ಆಂಜನೇಯ ಸ್ವಾಮಿಯ ಚೈತನ್ಯ ಸ್ವರೂಪರಾಗಿದ್ದು ಜಗತ್ತಿನಲ್ಲಿರುವ ಅಪಾರ ಶಿಷ್ಯರನ್ನು ನಿರಂತರ ಅನುಗ್ರಹಿಸುತ್ತಿದ್ದಾರೆ. ಅವರೊಬ್ಬ ಅನುಪಮ ಚೈತನ್ಯ ಸ್ವರೂಪಿಯಾಗಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಶೃಂಗೇರಿ ಪಂಚಾಂಗ, ಸಂಧ್ಯಾಕಾಲ ಅಪ್ಲಿಕೇಶನ್, ನಿತ್ಯ ಪೂಜಾ ವಿಧಿ ಭಿತ್ತಿಪತ್ರ ಹಾಗೂ ಹಲವು ಪುಸ್ತಕಗಳನ್ನು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಶಾರದಾ ಪೀಠದ ವಿವಿಧ ಶಾಖೆಗಳ ಮುಖ್ಯಸ್ಥರು, ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಆಗಮಿಸಿದ್ದ ಭಕ್ತರು, ಶ್ರೀಮಠದ ಆಡಳಿತಾಧಿಕಾರಿ PA ಮುರುಳಿ, ಶ್ರೀಮಠದ ತೇಜಶಂಕರ ಸೋಮಯಾಜಿ, ಶಿವಶಂಕರ ಭಟ್ಟ, ದಕ್ಷಿಣಾಮೂರ್ತಿ, ಶಿವಕುಮಾರ ಶರ್ಮಾ, ಸೀತಾರಾಮ ಶರ್ಮಾ, ಜಗದ್ಗುರುಗಳ ಆಪ್ತ ಸಹಾಯಕ ಕೃಷ್ಣಮೂರ್ತಿ ಭಟ್ ಇತರರು ಇದ್ದರು. ಹೊಳೆಕೊಪ್ಪದ ಶ್ರೀರಾಮ ದೇವಸ್ಥಾನದ ಪ್ರಾಕಾರದ ಉದ್ಘಾಟನೆಯನ್ನು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಮಾರ್ಚ್ 28ರಂದು ನೆರವೇರಿಸಲಿದ್ದಾರೆ ಎಂದು ಶ್ರೀರಾಮ ದೇವಸ್ಥಾನ ಸೇವಾ ಟ್ರಸ್ಟ್ ಅಧ್ಯಕ್ಷ ಅಶೋಕ್ ಹೆಗಡೆ ಹೇಳಿದರು. ಹೊಳೆಕೊಪ್ಪದ ಶ್ರೀರಾಮ ದೇವಸ್ಥಾನದ ಸಮಿತಿ ಬುಧವಾರ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶ್ರೀರಾಮಚಂದ್ರ ಸ್ವಾಮಿ ಪುನಃ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕ ವಾರ್ಷಿಕೋತ್ಸವ ಹಾಗೂ ನೂತನ ಪ್ರಾಕಾರದ ಉದ್ಘಾಟನೆ ನಡೆಯಲಿದೆ. ಸಮಿತಿಯ ನಿಶ್ಚಲ್ ಮಾತನಾಡಿ, ಸುದೀರ್ಘ ಇತಿಹಾಸ ಹೊಂದಿರುವ ದೇವಸ್ಥಾನದ ಪುನಃ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕವನ್ನು ಈ ಹಿಂದೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ನೆರವೇರಿಸಿದ್ದರು ಎಂದರು. ಸಮಿತಿಯ ಕಾರ್ಯದರ್ಶಿ ಪ್ರಸನ್ನ, ಕೃಷ್ಣಮೂರ್ತಿ ಇದ್ದರು. ಅಡ್ಡಗಂದೆ ಗ್ರಾಮ ಪಂಚಾಯಿತಿ ಶ್ರೀ ವೀರಭದ್ರ ದೇವಸ್ಥಾನದ ಮಾರ್ಚ್ 26ರಂದು ಶ್ರೀ ವೀರಭದ್ರ ಸ್ವಾಮಿಯ ಪುನಃ ಪ್ರತಿಷ್ಠೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವು ಮಾರ್ಚ್ 26ರಂದು ನಡೆಯಲಿದೆ. ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಕುಂಭಾಭಿಷೇಕ ನೆರವೇರಿಸಿ ಆಶೀರ್ವಚನ ನೀಡಲಿದ್ದಾರೆ. ಕಳ್ಳತನ ಮಾಡಿ ಪೊಲೀಸರಿಗೆ ಬೇಕಾಗಿದ್ದ ಆರೋಪಿಯನ್ನು ಖಚಿತ ಮಾಹಿತಿ ಮೇರೆಗೆ ಶಿವಮೊಗ್ಗ ಪೊಲೀಸ್ ಸಿಬ್ಬಂದಿ ಸ್ಥಳೀಯ ಪೊಲೀಸ್ ಸಹಕಾರ ಪಡೆದು ಆರೋಪಿ ದಂಪತಿಯನ್ನು ಮೆಣಸೆ ಮನೆಯಿಂದ ವಶಕ್ಕೆ ಪಡೆದಿದ್ದಾರೆ. ಬುಧವಾರ ಬೆಳಗಿನ ಜಾವದಲ್ಲಿ ಮನೆಯಲ್ಲಿ ಉಳಿದುಕೊಂಡಿದ್ದ ದಂಪತಿಯನ್ನು ವಶಕ್ಕೆ ಪಡೆದು ಶಿವಮೊಗ್ಗಕ್ಕೆ ಕರೆದೊಯ್ದಿದ್ದಾರೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.